ವರ್ಷಗಳೇ ವೆಯ್ಟ್ ಮಾಡಿದೀವಿ. ಇವತ್ತಾಗ್ಲಿ ನಾಳೆ ಆಗ್ಲಿ ಅಥವಾ ಹಿಂದಿನ 36 ವರ್ಷಗಳಿಂದ ಇದ್ದಂತ 9 ಬಾರಿ UPA ಅವ್ರದ್ದೊಂದು ಮೆಜಾರಿಟಿ ಇತ್ತು. NDA ಅವರು 2014 ಬಂತು, ಅವ್ರದ್ದೊಂದು ಮೆಜಾರಿಟಿ ಇತ್ತು. 2023 ಅನೇಕ ವರ್ಷಗಳಿಂದ ಹಲವು ಪಕ್ಷಗಳು ಪ್ರಯತ್ನ ಪಟ್ಟಿದ್ದಾವೆ, ಇಲ್ಲ ಅಂತಲ್ಲ, ನಾನಾ ಕಾರಣಗಳಿಂದ. ಅಥವಾ ಅವರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಸೀಟನ್ನ ನಾವು ಸರಿಸಮವಾಗಿ ತರಬೇಕು ಅನ್ನೋ ಉದ್ದೇಶವೇ ಇರ್ಲಿಲ್ವೇನೋ. ಸಿ, ದಿಸ್ ಇಸ್ ಅ ವೆರಿ ಓಪನ್ ಥಿಂಗ್, ಇರ್ಲಿಲ್ವೇನೋ. ಸೊ ಇಷ್ಟು ವರ್ಷಗಳ ನಂತರ 2023 ಅದು ಒಂದು ಅಂಗೀಕಾರಕ್ಕೆ ತರ್ತಾರೆ. ತಂದಾಗ ಏನಾಗುತ್ತೆ, ಅವ್ರು ಆಗೇನ್ ಹೇಳ್ತಾರೆ, ಡಿಲಿಮಿಟೇಷನ್. ಆಗ್ಲೂ ಕೂಡ ಅನೇಕ ಬಾರಿ ನಾವು ಚರ್ಚೆಗಳನ್ನ ಮಾಡಿದ್ವಿ ಹಲವಾರು ಮಾಧ್ಯಮಗಳಲ್ಲಿ. ಡಿಲಿಮಿಟೇಷನ್ ಪ್ರಕ್ರಿಯೆ ನಂತರ ಆಸ್ ಪರ್ ದ ಪಾಪ್ಯುಲೇಷನ್ ಸೆನ್ಸಸ್, ಓಕೆ, ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. ಆಗ ತಂದಂತ ಒಂದು ಬಿಲ್ಲಿನ ಪ್ರಕಾರ ಮಾಡೋದಾದ್ರೆ ಇವ್ರು ಕಾಯ್ಬೋದಾಗಿತ್ತು. ಇನ್ನೂ 1 ವರ್ಷ ಕಾಯಿರಿ, ತೊಂದರೆ ಇಲ್ಲ, ತಗೊಂಡ್ ಬನ್ನಿ ಬಿಲ್ಲನ್ನ. ಬಟ್ ನಾನ್ ಹೇಳೋದು, ನಾವು ಬಿಜೆಪಿಯ ಒಂದು ಚುನಾವಣೆಗಳ ಹೊಸ್ತಿಲಲ್ಲಿ ಹೊಸದೇನಲ್ಲ ಅವ್ರ ಅಜೆಂಡಾಗಳನ್ನ ನೋಡ್ತಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ತಗೊಂಡ್ ಬರ್ತಾರೆ, ಇನ್ನೇನು ಎಲೆಕ್ಷನ್ ಇದೆ ಅನ್ಬೇಕಾದ್ರೆ ಫ್ರೀ ಬೀಸ್ ಬೇಡ ಅಂದವರು ಇವರೇ ಉಚಿತವಾಗಿ ಹಲವಾರು ಯೋಜನೆಗಳನ್ನ ಮಹಿಳೆಯರು ತರ್ತಾರೆ. ಅಂದ್ರೆ ನಿಮ್ಮ ಉದ್ದೇಶ ಇವತ್ತು ನಾವು 2026 ಪುರುಷರಿಗೆ ಸಮವಾಗಿ ಮಹಿಳೆಯರು ನಿಂತಿದೀವಿ. ಆದ್ರೆ ಇವತ್ತು ನಾವು ಎಂತ ಸ್ಥಿತಿಯಲ್ಲಿ ಕೂತಿದೀವಿ ಅಂದ್ರೆ, ನಾವು ಸರಿಸಮವಿದ್ದು ಅವರಿಗಿಂತ ದುಪ್ಪಟ್ಟಾಗಿ ನಾವು ಒಂದು ಮೆಜಾರಿಟಿಯನ್ನ ತೋರಿಸಿ ನಮ್ಮ ಒಂದು ಇಂಟೆಲೆಕ್ಚುಯಲ್ ತೋರಿಸಿದ್ರು ಕೂಡ ಮಹಿಳೆಯರು ಇವತ್ತು ದಶಕಗಳಿಂದ ನಾವು ಈಗ ಕಾಯ್ಬೇಕಾ? ಇದು ಈಗ ಆ ಪಕ್ಷದವ್ರು ಹೇಳ್ತಾರೆ ನಮ್ಮ ಕ್ರೆಡಿಟ್, ಇವ್ರು ಹೇಳ್ತಾರೆ ನಮ್ಮ ಕ್ರೆಡಿಟ್ ಅಲ್ಲ. ಇದು ನೆರವೇರದೆ ಇದು ನಮ್ಮ ಮಹಿಳಾ ಕ್ರೆಡಿಟ್. ಫಸ್ಟ್ ಅದನ್ನ ನಾವು ತಗೋಬೇಕಾಗುತ್ತೆ. ಮಹಿಳೆಯರು ನಮಗ್ ಕ್ರೆಡಿಟ್ ಸೇರ್ಬೇಕು, ಪಕ್ಷಗಳು ಯಾವುದೇ ಇರಲಿ. ಆದ್ರೆ ಇವತ್ತು ನಿಜವಾಗ್ಲೂ ಇದನ್ನ ಮಾಡಿ ತೋರ್ಸೋರು ನಮಗ್ ಬೇಕು. ಮೊದಲನೇ ವಿಚಾರ, ಬಿಜೆಪಿ ಅವರು ಬಹಳ ಅದ್ಭುತವಾಗಿ ಎಲೆಕ್ಷನ್ ಸ್ಟ್ರಾಟಜಿಗಳಲ್ಲಿ ಇದೊಂದು ಕರೆಕ್ಟ್ ಆಗಿ ಅಜೆಂಡಾ ಹಾಕೊಂಡ್ಬಿಟ್ಟಿದ್ದಾರೆ. ಮಹಿಳೆಯರನ್ನ ಯಾವ ರೀತಿ ಮತಗಳನ್ನ ಸೆಳೆಬಹುದು ನಾವು ಅಂತ. ಇನ್ನೇನು 2023 ಅವ್ರು ಹೇಳ್ದಂಗೆ ಲೋಕಸಭೆ ಚುನಾವಣೆ ಇತ್ತು, ಸೆಪ್ಟೆಂಬರ್ ಅಲ್ಲಿ ಇದನ್ನ ತರ್ತಾರೆ, ಡಿಲಿಮಿಟೇಷನ್ ಅಂತ ಕ್ಲಾಸು ಹಾಕ್ತಾರೆ. ಅದಾದ್ಮೇಲೆ ಈಗ ಇನ್ನೇನು ಪಂಚರಾಜ್ಯ ಚುನಾವಣೆಗಳಲ್ಲಿ ಇನ್ನೂ 2 ಆಗಿದಾವೆ, ನೆಕ್ಸ್ಟ್ ಆಗ್ತದೆ 2. ಹಾಗಿರ್ಬೇಕಾದ್ರೆ ತರಾತುರಿ ಅಂತಾನು ನಾನು ಹೇಳೋದಿಲ್ಲ. ಎನಿ ಟೈಮ್ ಯು ಬ್ರಿಂಗ್ ಇಟ್, ನಮ್ಮ ಮಹಿಳೆಯರು ಇಲ್ಲ, ಸ್ವಾಗತಾರ್ಹ. ನಾನು ಹೇಳೋದು 33% ಖಂಡಿತ ಸ್ವಾಗತಾರ್ಹ. ಬಿಕಾಸ್ ಇವತ್ತು ನಮಗೆ ಇರೋದು ಕೇವಲ ಒಂದು 78 ಅಷ್ಟೇ ನಾವು ಅಸೆಂಬ್ಲಿ, ಐ ಮೀನ್ ಲೋಕಸಭೆಯಲ್ಲಿ ನಾವು ತೋರಿಸ್ತಾ ಇರೋದು. ಹಾಗಿರ್ಬೇಕಾದ್ರೆ ತರಾತುರಿ ಇರ್ಲಿ ಮತ್ತೊಂದಿರ್ಲಿ, 2023 ನೀವು ಈ ಬಿಲ್ ತಂದಾಗ ತಕ್ಷಣನೇ ಮಾಡ್ಬೇಕಾಗಿತ್ತಲ್ವಾ? 2011 ಸೆನ್ಸಸ್ ಪ್ರಕಾರ ಅಂತ ಈಗ ಹೇಳ್ತಿದ್ದೀರಲ್ಲ, ಯಾಕೆ ಆ ಸೆನ್ಸಸ್ ಇರ್ಲಿಲ್ವೇನು? 2011 ಇರ್ಲಿಲ್ವಾ? ಕರಿಬೇಕಾಗಿತ್ತು ಸ್ಪೆಷಲ್ ಸೆಷನ್, ಯಾಕೆ ಬೇಡ ಅಂದಿಲ್ವಾ? ಬಹುತೇಕ ನಾವು ಮಹಿಳಾ ಏನು ಎಂಪವರ್ಮೆಂಟ್ ಅಂತೀರಾ, ಮಹಿಳಾ ಏನು ಸಾಕಷ್ಟು ಮಹಿಳೆಯರ ಒಂದು ಸಬಲೀಕರಣ ಅಂತೀರಾ, ನಿಜವಾದ ಸಬಲೀಕರಣ ಇದು ರೀ. ನಮ್ಮ ರೆಪ್ರೆಸೆಂಟೇಷನ್ ಯಾವಾಗ ನಾವಲ್ಲಿ 33% ಅಲ್ಲ, ನಾನ್ ಕೇಳಿದ್ರೆ 50% ಕೊಡ್ರಿ. ಈಗ ಪಂಚಾಯತ್ ರಾಜ್ ಅಲ್ಲೆಲ್ಲ ಕೊಡ್ತಿದ್ದೀರಲ್ಲ, ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಕೊಡಿ, ತಪ್ಪೇನಿದೆ. ಅದನ್ನ ನೀವು ಡಿಸ್ಕಷನ್ ಮಾಡೋದಿಕ್ಕೆ ನಿಮ್ಮ ಒಂದು ಮೆಜಾರಿಟಿಗಳ ಒಂದು ಇಟ್ಕೊಂಡು ಕೂಡ ನೀವು ಇಷ್ಟು ದಿನಗಳಂದ್ರೆ ನಿಮ್ಮ ಪಕ್ಷಗಳಿಗೆ ನಾಚಿಕೆ ಕೇಡು. ಕರೆಕ್ಟ್, ಸರಿ. ಈ ವಾದವನ್ನ ಕೂಡ ಪರಿಗಣಿಸಿದ ನಯನಾ ಮೋಟಮ್ಮ ಅವರಿಗೆ ರೈಟ್, ಆ ಕನೆಕ್ಷನ್ ಮಿಸ್ ಆಗಿದೆ. ಇಟ್ನಾಳ್ ಸರ್, ಅದೇ ಪ್ರಶ್ನೆಯನ್ನು ನಿಮಗೆ ಟಾಸ್ ಮಾಡಿ, ಬಹುಶಃ ನಯನಾ ಅವ್ರು ಕನೆಕ್ಟ್ ಆದ್ಮೇಲೆ ಅವ್ರಿಗೂ ಕೂಡ ಹೇಳ್ತೀನಿ. ನೀವು ಕೂಡ ಲೆಕ್ಕ ಕೊಡ್ತಾ ಇದ್ರಿ ಅವಾಗ. ಈಗ ಪ್ರಪೋಸ್ ಮಾಡಿರುವ ಡಿಲಿಮಿಟೇಷನ್ ಅಥವಾ 817 ಕ್ಷೇತ್ರಗಳಿಗೆ ಏರಿಕೆ ಮಾಡುವ ಪ್ರಯತ್ನ ಏನಿದೆ, ಇದನ್ನ ಪ್ಯೂರ್ಲಿ ಹಿಂದಿ ಹಾರ್ಟ್ಲ್ಯಾಂಡ್ ವಿಚ್ ಇಸ್ ಆಲ್ಮೋಸ್ಟ್ ಬಿಜೆಪಿ ಸ್ಕೋರ್ ವೋಟಿಂಗ್ ಏನು ರಾಜ್ಯಗಳು, ಅದರಲ್ಲಿ ಹೆಚ್ಚಿಗೆ ಕ್ಷೇತ್ರಗಳನ್ನ ಕೊಡುವ ಪ್ರಯತ್ನ, ಡಿಲಿಮಿಟೇಷನ್ ಅನ್ನು ಗುರಾಣಿಯನ್ನ ಆ ಬಾಣವನ್ನ ಪ್ರಯೋಗ ಮಾಡೋಕ್ ಮುಂಚೆ ಈ ಮಹಿಳಾ ರಿಸರ್ವೇಶನ್ ಅನ್ನು ಗುರಾಣಿಯನ್ನು ರಕ್ಷಣಾ ಕವಚವಾಗಿ ಬಳಕೆ ಮಾಡ್ಕೊಳ್ತಿದೆ ಕೇಂದ್ರ ಸರ್ಕಾರ. ಹಿಂಗ್ ಗಮನಿಸಬಹುದಾ ನಾವು? ನಾನು ಬಿಜೆಪಿಯ ನಡವಳಿಕೆಯನ್ನು ಗಮನಿಸಿದಂಗೆ ಕಳೆದ ಅನೇಕ ದಶಕಗಳಷ್ಟು ಕಾಲ ಇದು ಎಲ್ಲೋ ಒಂದು ಕಡೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಟ್ಯಾಕ್ಟಿಕ್ ಆಗೂ ಕೂಡ ನನಗೆ ಕಾಣ್ತದೆ. ಯಾಕಂದ್ರೆ ಅವಾಗ್ಲೇ ಉಷಾ ಅವ್ರು ಹೇಳಿದ ತರ ನೀವು 2011 ಜನಗಣತಿ ಆಧಾರದ ಮೇಲೆ ಮಾಡೋ ಆಗಿದ್ರೆ ಅವಾಗಲೇ ಮಾಡ್ಬೋದಾಗಿತ್ತು. ಈಗ ನೀವು 2011 ಯಾಕೆ ಹೇಳ್ತಾ ಇದ್ದೀರಿ? ಯಾಕಂದ್ರೆ ಇನ್ನು ಮೇಲೆ ಡಿಲಿಮಿಟೇಷನ್ ಆಗಿ ಇನ್ನು ಮೇಲೆ ಜನಗಣತಿ ಆಗಿ ಲೇಟ್ ಆಗುತ್ತೆ. ಆದ್ರೆ ಆಗ್ಲಿ, ಆಗ ನಿಮ್ಗೂ ಅವಾಗ್ಲೂ ಗೊತ್ತಿತ್ತು ಅಲ್ವಾ ನಿಮ್ಗೆ? ಯಾಕಂದ್ರೆ ಯಾಕೆ ಆಗ್ಲಿಲ್ಲ ಜನಗಣತಿ 2021 ಬಿಕಾಸ್ ಆಫ್ ಕೋವಿಡ್ ಆಗಿತ್ತು, 2 ವರ್ಷ ಲಾಕ್ ಡೌನ್ ಆಗಿತ್ತು ಹೆಚ್ಚು ಕಡಿಮೆ. ಅವಾಗ ತೀರ ಒಂದು ರೀತಿಯ ವಿಕ್ಷಿಪ್ತ ಪರಿಸ್ಥಿತಿ ಇತ್ತು. ಎವ್ರಿ 10 years only it happens. ಸೊ ಹೀಗಿರುವಾಗ ಅವಾಗ ಆಗ್ಲಿಲ್ಲ. ಆದ್ಮೇಲೆ ಅನೇಕ ಕಾರಣಾಂತರಗಳಿಂದ ಮುಂದೆ they were planning to have it in 26. ಆಗ್ಲೇ ತೀರ್ಮಾನ ಆಗಿತ್ತು 26 ನಾವು ಜನಗಣತಿ ಮಾಡಬೇಕು ಅಂತ. ಬಟ್ ಜನಗಣತಿ ಆದ್ಮೇಲೆ ಮತ್ತೆ ಡಿಲಿಮಿಟೇಷನ್ ಇದೆಲ್ಲ ಡಿಲೇ ಪ್ರೊಸೆಸ್ನೇ. ಆದ್ರೆ ಇದನ್ನೆಲ್ಲ ನೆನಪಿಟ್ಕೊಂಡು
ನಾನು ಎಲ್ಲ ಮಹಿಳೆಯರಿಗೆ ಈ ಒಂದು ಚರ್ಚೆಯಲ್ಲಿರುವಂಥ ನಮ್ಮ ಭಾರತಿ ಶೆಟ್ಟಿ ಅವರಾಗಲಿ, ನಯನ ಮೋಟಮ್ ಅವರಾಗಲಿ, ನೀವುಗಳೆಲ್ಲ ಆಗಲಿ, ರಾಜಕೀಯದಲ್ಲಿರೋರು ನಿಜವಾಗ್ಲೂ ಹೇಳಿ ನನಗೆ, ನಿಮ್ಮ ಪಕ್ಷಗಳಿಗೆ ನಿಮ್ಮ ಅವರ ಮಹಿಳಾ ಸದಸ್ಯರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಯಾಕೆ ಟಿಕೆಟ್ ಕೊಡೋದಿಲ್ಲ? ಅವ್ರ ಕಾನೂನು ಯಾಕೆ ಬೇಕು? ನ್ಯಾಯವನ್ನು ಒದಗಿಸಬೇಕು, ನನಗೆ ಕಾನೂನು ಯಾಕೆ ಬೇಕು? ನಾನು ನನ್ನ ಜೊತೆ ಇರುವಂತ ಮಹಿಳೆಯರಿಗೆ ಸಮಾನವಾಗಿ ನಡೆಸ್ಕೊಳ್ಳೋದಕ್ಕೆ ಕಾನೂನು ಬೇಕಾ? ನೀವು ಒಂದು ರಾಜಕೀಯ ಪಕ್ಷವಾಗಿ ಕವಿ ಹೃದಯದ ವಾಜಪೇಯಿ, ಕವಿ ಹೃದಯದ ನೆಹರು, ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಯಾಕೆ ನಿಮಗೆ ಈ ಒಂದು ಇಚ್ಛಾಶಕ್ತಿ ಬರಲಿಲ್ಲ? ಒಂದೇ ಒಂದು ಸ್ಟ್ಯಾಂಡರ್ಡ್ ಆರ್ಗ್ಯುಮೆಂಟ್ ಹೇಳ್ತಾ ಇದ್ರು ಯಾವಾಗ್ಲೂ ಕೂಡ. ನಾನು ಕೇಳಿದೆ ನಾನು ಕಾಲೇಜ್ ಇರುವಾಗಿಂದ ನಡೀತಾ ಇದೆ ಚರ್ಚೆ. ಅದು ಒಂದೇ ಆರ್ಗ್ಯುಮೆಂಟ್, ದೇರ್ ಇಸ್ ನೋ ಕನ್ಸೆನ್ಸಸ್, ಸಹಮತ ಒಪ್ಪಲಿ. ನಾವೆಲ್ಲ ಪರವಾಗಿದ್ದೇವೆ, ಕಾಂಗ್ರೆಸ್ ಇದನ್ನೇ ಹೇಳ್ತದೆ, ಬಿಜೆಪಿ ಇದನ್ನ ಹೇಳ್ತದೆ, ನಾವೆಲ್ಲ ಪರವಾಗಿನೇ ಇದ್ದೇವೆ, ಒಂದು ಎಲ್ಲ ಪಕ್ಷಗಳು ಸೇರಿ ಒಂದು ಸಹಮತ ಬರೋವರೆಗೆ ಕಾಯೋಣ ಅಂತೇಳಿ ಒಂದೇ ಆರ್ಗ್ಯುಮೆಂಟ್. ಇನ್ನೊಂದು, ಈ ಒಂದು ಹಾರಿಜಾಂಟಲ್ ರಿಸರ್ವೇಶನ್ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ಬೇಕು, ಯಾವ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ, ಯಾವ ವರ್ಗಗಳಿಗೆ ಎಷ್ಟು ಸೀಟ್ಗಳು ಇದನ್ನ ಮಾಡಬೇಕು, ಇವೆಲ್ಲ ನೆಪಗಳನ್ನ ಮುಂದಿಟ್ಟುಕೊಂಡೇ ಬಂದಿದ್ದಾರೆ. ಬಟ್ ಈಗ ಏನಾಗಿದೆ ಅಂದ್ರೆ, ಈಗ ನೀವು ಈ ಒಂದು ಡಿಲಿಮಿಟೇಷನ್ ಲೆಕ್ಕಾಚಾರದಲ್ಲಿ ಅವಾಗಲೂ ಒಂದು ಉದಾಹರಣೆ ಕೊಟ್ಟೆ ನಾನು ನಿಮಗೆ, ಹೇಗೆ ಮತ್ತೆ ಇಲ್ಲಿನ ರಾಜಕಾರಣ ಹಿಂದಿ ಹಾರ್ಟ್ಲ್ಯಾಂಡ್ ಫೋಕಸ್ಡ್ ಆಗ್ತಾ ಇದೆ. ಜೊತೆಗೆ ಇಲ್ಲಿಯವರೆಗೆ ಅಭಿವೃದ್ಧಿ ಮತ್ತು ಜನಸಂಖ್ಯಾ ನಿಯಂತ್ರಣವನ್ನ ಸಾಧಿಸಿದ ದಕ್ಷಿಣದ ರಾಜ್ಯಗಳಿಗೆ ಡಬಲ್ ಅನ್ಯಾಯ ಆಗ್ತಿದೆ, ಒಂದು ಟ್ಯಾಕ್ಸೇಷನ್ ಅಲ್ಲಿ, ಒಂದು ಪಾಪ್ಯುಲೇಷನ್ ಅಲ್ಲಿ. ಹೀಗಿರುವಾಗ ನೀವು ಸಡನ್ ಆಗಿ, ಇದು ಚಿಕ್ಕ ಹುಡುಗರ ಲೆಕ್ಕ ಅಲ್ಲ, ಎಲ್ಲ 50% ಜಾಸ್ತಿ ಮಾಡಿಬಿಡೋಣ ಅಂತ ಅಲ್ಲ. ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಪ್ರೊಸೆಸ್. ನಿಮಗೆ ಡೆಮೋಗ್ರಾಫಿಕ್ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮ್ಗೆ ಅಲ್ಲಿ ಫ್ಯಾಕ್ಟರ್ ಮಾಡಿಲ್ಲ, ನೀವು ಏನು ಮಾಡಿಲ್ಲ. ಯಾವುದೇ ಒಂದು ವೈಜ್ಞಾನಿಕ ವಿಚಾರ ಮಾತಾಡದೇನೆ 50% ಜನರಿಕ್ ಆಗಿ ಅದು ಹಂಗಲ್ಲ, ಹಂಗೆ ಮಾಡಂಗಿದ್ರೆ ಎಂದೋ ಮಾಡ್ಬೋದಿತ್ತಲ್ಲ. ವಾಜಪೇಯಿ ಅವರೇ ಮಾಡ್ಬೋದಿತ್ತಲ್ಲ. ಸ್ವಲ್ಪ ಮುಗಿಸ್ತೇನೆ, ವಾಜಪೇಯಿ ಅವರೇ ಮಾಡ್ಬೋದಿತ್ತಲ್ಲ. ಅವರೇ ಅಮೆಂಡ್ಮೆಂಟ್ ತಂದಿದ್ದು ವಾಜಪೇಯಿ ಅವರೇ. 25 ವರ್ಷ ಇನ್ನು ನಮ್ಮ ಜನಸಂಖ್ಯೆ ಒಂದು ಎಲ್ದಿ ಮಟ್ಟದ ನಿಯಂತ್ರಣದಲ್ಲಿ ಬಂದಿಲ್ಲ, ಅದಕ್ಕೆ 25 ವರ್ಷ ಮುಂದಕ್ಕೆ ಹಾಕಿದ್ರು ಅವರು. 25 ವರ್ಷ ಮುಂದಕ್ಕೆ ಹಾಕಿದ್ರು ವಾಜಪೇಯಿ ಅವರು. ಯಾಕೆ ಮೋದಿ ಅವ್ರಿಗೆ ಈಗಲೇ ಮಾಡ್ಬೇಕಂತ ಅವಸರ? ಮಾಡೋದಾದ್ರೆ ಮಾಡ್ಲಿ, ಮಾಡ್ಬಾರ್ದಂತಲ್ಲ, ಮಾಡ್ಬೇಕು. ಆದರೆ ವೈಜ್ಞಾನಿಕ ಇಟ್ಕೊಂಡು ಮಾಡಿ. ಹಾಗೆ ಈಗ ನಾವು ಸಂವಿಧಾನದಲ್ಲಿ ಹಾಗೆ ಹೀಗೆ ಮಾತಾಡ್ತೀವಲ್ಲ, ಸಂವಿಧಾನದ ಪ್ರಕಾರ ಏನ್ ಹೇಳ್ತದೆ, 70,000 ಜನಸಂಖ್ಯೆಗೆ ಒಬ್ಬ MLA ಇರಬೇಕು, 7 ಲಕ್ಷ ಜನಸಂಖ್ಯೆಗೆ ಒಬ್ಬ ಸಂಸದ ಇರಬೇಕು. ಇದೆಯಾ? ಹಾಗೆಲ್ಲ ನಾವು ಡಿಲಿಮಿಟೇಷನ್ ಹಾಗೆ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ರಿಫಾರ್ಮ್ ಆಗ್ಬೇಕಾಗತ್ತೆ. ನಿಜ. ಈ ಡಿಲಿಮಿಟೇಷನ್ ಬಗ್ಗೆನೇ ಪ್ರಶ್ನೆ ಮಾಡೋಣ ಅಂತಿದ್ದೆ ನಯನ ಮೋಟಮ್ಮ ಅವರಿಗೆ, ಬಟ್ ಅವ್ರ ಬಹುಶಃ ನೆಟ್ವರ್ಕ್ ಕೂಡ ಸಮಸ್ಯೆ ಆಗ್ತಿರೋದ್ರಿಂದ ಕಡೆ ಪ್ರಶ್ನೆ ಅವ್ರ ಪಾಲಿಗೆ. ಇಟ್ನಾಳ್ ಸರ್ ಮಾತನಾಡುವಾಗ ನಯನ ಮೋಟಮ್ಮ ಅವರೇ ಹೇಳ್ತಾ ಇದ್ರು, ಕೇಳಿಸ್ತಾ ಇದೆ ಇವಾಗ ಕೇಳಿಸ್ತಾ ಇದೆ ನನಗೆ. ನಿಮ್ಮ ನಾನು ಒಂದೆರಡು ವಿಚಾರ ನಾನು ಮಾತಾಡ್ಲಿಕ್ಕೆ ಒಂದ್ ಪರ್ಟಿಕ್ಯುಲರ್ ಪ್ರಶ್ನೆ ನಿಮಗೆ ಕೇಳಲೇಬೇಕು, ಅದನ್ನ ಆಡ್ ಮಾಡ್ಕೊಂಡು ಕೇಳಿ. ನಯನ ಅವರೇ, ನೀವೇ ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರಿ, ನಾನು ಕೂಡ ಒಬ್ಬ ಮಹಿಳಾ ರಾಜಕೀಯ ಮುಖಂಡೆಯ ಮಗಳಾದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಟಿಕೆಟ್ ಪಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅನ್ನೋದು ನನಗೆ ಗೊತ್ತಿದೆ. ಇಟ್ಸ್ ನಾಟ್ ಈಸಿ. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ